ಈಗಲೇ ಹೋಗಿ ಅಣ್ಣನ ಮಾಯ ಕೊಟ್ಟು ಬರ್ಬೇಕು. ಪಾಪ ಅವಳು ನಿನ್ನೆನೆ ಅಮೌಂಟ್ಗೆ ತುಂಬಾ ಒದ್ದಾಡ್ತಾ ಇದ್ಲು. ಮಾಯಾ, 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 ಏನ್ ಇವಳು ಮನೇಲಿ ಇದ್ದಾಳ ಇಲ್ವಾ? ಡೋರ್ ನಾಕ್ ಮಾಡಿದ್ರು ಬಾಗಿಲು ತೆಗಿತಿಲ್ವಲ್ಲ. ಕಾಲ್ ಮಾಡಿ ಕೇಳ್ತೀನಿ. ಹಲೋ ಮಾಯಾ, ಇಲ್ಲಿದ್ಯಾ? ಅದೇ ನನ್ನ ಮನೆಯಲ್ಲೇ ಇದ್ದೀನಿ. ಮತ್ತೆ ಅವಾಗಿಂದ ಡೋರ್ ನಾಕ್ ಮಾಡ್ತಾ ಇದ್ದೀನಿ, ನೀನ್ ಡೋರೇ ಓಪನ್ ಮಾಡ್ತಿಲ್ವಲ್ಲ. ನಾನು ಇಲ್ಲೇ ನಿಮ್ ಮನೆ ಹೊರಗಡೆ ಇದ್ದೀನಿ. ಏನು, ನಮ್ಮನೆ ಹೊರಗಡೆ ಇದೆಯಾ? ಅದೇ ನೀನು ಬೆಳಿಗ್ಗೆ ತಾನೇ ಹೋದೆ, ಮತ್ತೆ ಯಾಕೆ ಬಂದಿದೀಯಾ? ಯಾಕೆ ಮಾಯಾ, ನಾನ್ ಬರ್ಬಾರ್ದಿತ್ತಾ? ನಾನ್ ಬಂದಿದ್ ನೀನು ಖುಷಿ ಆಗ್ತಾ ಇಲ್ವಾ? ಅದು ಅದು ಹಾಗಲ್ಲ, ನಾನು ಸ್ನಾನಕ್ಕೆ ಹೋಗೋಣ ಅಂತಿದ್ದೆ, ಹಂಗಾಗಿ ಹಂಗಂದೆ. ಇರು ಇರು, ಇವಾಗ್ಲೇ ಬರ್ತೀನಿ. ಸರಿ ಬಾ, ನಾನು ನೀನು ಡೋರ್ ತೆಗಿದಿರೋದಕ್ಕೆ ಮನೇಲಿ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ ಅಷ್ಟೇ. ಸರಿ, ನಾನು ಇಲ್ಲೇ ಹೊರಗಡೆ ಇದ್ದೀನಿ, ಬಾ. ಏನಾಯ್ತು? ಯಾಕೆ ಕಾಲ್ ಮಾಡಿದ್ದು? ಅವನೇ ಆದಿ ಆದಿ ಫೋನ್ ಮಾಡಿದ್ದಾನೆ. ಇಲ್ಲೇ ಮನೆ ಹೊರಗಡೆ ಇದ್ದೀನಿ, ಬಾ ಅಂತ ಕರೀತಾ ಇದ್ದಾನೆ. ಬೆಳಿಗ್ಗೆ ತಾನೇ ಹೋದ ಅವನು, ಮತ್ತೆ ಯಾಕೆ ಬಂದಿದ್ದಾನೆ? ನಮ್ಮಿಬ್ರಿಗೂ ಪ್ರೈವೇಸಿ ಇಲ್ದಂಗ್ ಮಾಡ್ತಾನೆ ಅವನೊಬ್ಬ. ಅದೆಲ್ಲಾನು ಆಮೇಲೆ ಮಾತಾಡುವಂತೆ, ಫಸ್ಟ್ ಅವ್ನು ಬಂದಿದ್ದಾನೆ, ಈಗ ಏನ್ ಮಾಡೋದು ಹೇಳು? ಏನ್ ಮಾಡೋದು ಅಂದ್ರೆ, ಹೋಗಿ ಡೋರ್ ಓಪನ್ ಮಾಡು. ಅಯ್ಯೋ, ಅವನು ನಿನ್ನ ನೋಡಿದ್ರೆ ತಪ್ಪು ತಿಳ್ಕೊಳಲ್ವಾ? ಹೌದಲ್ವಾ? ಮತ್ತೆ ಏನ್ ಮಾಡ್ಲಿ ಈಗ ನಾನು? ನೀನೇನು ಮಾಡ್ಬೇಡ ನೋಡು, ಈಗ ಹೋಗಿ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೋ, ಆಯ್ತಾ? ನಾನು ಅವನನ್ನ ಹಾಲಲ್ಲೇ ಮಾತಾಡ್ಸಿ ಅಲ್ಲಿಂದ ಅಲ್ಲೇ ವಾಪಸ್ ಕಳಿಸ್ತೀನಿ. ನೀನು ಏನೇ ಆದ್ರೂ ಹೊರಗಡೆ ಬರ್ಕೂಡ್ದು ಅಷ್ಟೇ. ಸರಿ ಸರಿ, ಮೊದ್ಲಾಗ ಅವನು ನೋಡೋಗು, ಫಸ್ಟ್ ಅವನನ್ನ ಹೊರಗಡೆ ಕಳ್ಸು. ಎಷ್ಟೊತ್ತು ಮಾಯಾ ನೀನ್ ಡೋರ್ ಓಪನ್ ಮಾಡೋದಕ್ಕೆ? ನಾನು ಅಷ್ಟೊತ್ತಿಂದ ಬೆಲ್ ಮಾಡ್ತಾನೆ ಇದ್ದೀನಿ, ಡೋರ್ ತಡ್ತಾನೆ ಇದ್ದೀನಿ. ನೀನೇನಪ್ಪ ಒಳಗಡೆ ಇದ್ರು ಡೋರ್ ತೆಗಿಲಿಲ್ಲ? ಹೇಳಿದ್ನಲ್ಲ ಅದಿ, ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೆ, ನೀನು ಡೋರ್ ಬೆಲ್ ಮಾಡಿರೋದು ನನಗೆ ಗೊತ್ತೇ ಆಗಿಲ್ಲ. ಹೌದು, ಏನು ಇದು ಬೆಳಿಗ್ಗೆ ತಾನೇ ಹೋದೆ, ಆಗ್ಲೇ ಬಂದ್ಬಿಟ್ಟಿದ್ಯಲ್ಲ? ಯಾಕೆ, ನಾನ್ ಬರ್ಬಾರ್ದಿತ್ತಾ? ನಾನ್ ಬಂದಿದ್ ನಿನ್ಗೆ ಏನಾದ್ರು ಬೇಜಾರಾಯ್ತಾ? ಚೇಚೆ, ಹಾಗೇನಿಲ್ಲ. ನೀನ್ ಬಂದ್ರೆ ನಾನೇ ಬೇಜಾರ್ ಮಾಡ್ಕೊಳ್ಳಿ ಹೇಳು? ನೀನ್ ನನ್ ಜೊತೆಲೇ ಇರ್ಬೇಕು ಅಂತ ತಾನೇ ನನ್ನ ಆಸೆ. ಅದೆಲ್ಲ ನನಗೂ ಗೊತ್ತು, ಸುಮ್ನೆ ತಮಾಷೆಗೆ ಹಂಗ ಅಂದೆ ಬಿಡು. ಅದು ಏನಿಲ್ಲ, ನೆನೆ ಅಮೌಂಟ್ ಬೇಕು ಅಂತ ತುಂಬಾ ಪರದಾಡ್ತಾ ಇದ್ದಲ್ಲ, ಅದಕ್ಕೆ ಇವತ್ತು ಅಮೌಂಟ್ ನಾನು ಬ್ಯಾಂಕಿಂದ ತಗೊಂಡ್ ಬಂದೆ, ನೀನು ಕೊಟ್ಬಿಟ್ಟು ಹೋಗೋಣ ಅಂತ ಮನೆಗ್ ಬಂದೆ ಅಷ್ಟೇ. ಹೌದಾ? ಸರಿ, ಬಾ ಕುತ್ಕೋ, ಬಾ ನಿನ್ಗೆ ಕಾಫಿ ಮಾಡ್ಕೊ ಬರ್ತೀನಿ, ಬಾ ಕುತ್ಕೋ. ಅದಿ, ಕಾಫಿ ತಗೋ. ವಾವ್, ನಿನ್ ಕಾಫಿ ಎಲ್ಲ ಮಾಡಕ್ ಬರುತ್ತಾ? ಏನದಿ ನೀನ್ ಈ ತರ ಹೇಳ್ತಾ ಇದೆಯಲ್ಲ, ಅಂದ್ರೆ ನಾನು ಕಾಫಿನ ಮಾಡಕ್ ಬರಲ್ಲ ಅಂತ ಅನ್ಕೊಂಡಿದ್ಯಾ? ನೀನೇ ಹೇಳ್ದಲ್ಲ ಅಡ್ಗೆ ಎಲ್ಲ ಮಾಡಕ್ ಬರಲ್ಲ, ಹೋಟೆಲ್ ಇಂದ ಆರ್ಡರ್ ಮಾಡ್ತೀನಿ ಅಂತ, ಅದಕ್ಕೆ ಹಂಗಂದೆ. ಇಲ್ಲ ಇಲ್ಲ, ಅಡಿಗೆ ಮಾಡಕ್ ಬರಲ್ಲ, ಬಟ್ ಕಾಫಿ ಟೀ ಇದೆಲ್ಲ ಮಾಡ್ತೀನಿ. ಸರಿ ಆಯ್ತು. ತಿಂಡಿ ಏನ್ ತಿಂದೆ? ತಿಂಡಿನ ಇಡ್ಲಿ ತರ್ಸ್ಕೊಂಡಿದ್ದೆ ಝೊಮ್ಯಾಟೊನಲ್ಲಿ, ಇಡ್ಲಿ ತಿಂದೆ. ನೀನೇನ್ ತಿಂದೆ? ನಿನ್ಗೆ ಏನಾದ್ರೂ ಆರ್ಡರ್ ಮಾಡ್ಲಾ ನಾನು? ಇಲ್ಲ ಇಲ್ಲ ಬೇಡ, ಮನೆಯಲ್ಲೂ ಇಡ್ಲಿ ಮಾಡಿದ್ರು, ತಿಂಡಿ ತಿನ್ಕೊಂಡೇ ಬಂದೆ ನಾನು. ಮತ್ತೆ ಇದ್ರಲ್ಲಿ ಅಮೌಂಟ್ ಇದೆ, ನೀನ್ ಕೇಳಿದ್ಯಲ್ಲ, ಅದು 10 ಲಕ್ಷ ರೂಪಾಯಿ ಅಮೌಂಟ್ ಇದೆ, ನೀನ್ ತಗೋ. ಅದು ಏನಿದೆ ಮನೆದು ಲೀಸ್ಗೆ ಹಾಕ್ಸ್ಕೊಬೇಕು ಅಂತಂದಲ್ಲ, ಸದ್ಯಕ್ಕೆ ಲೀಸ್ಗೆ ಹಾಕ್ಸ್ಕೊಂಡಿರೋ. ಸ್ವಲ್ಪ ಟೈಮ್ ನೋಡ್ಕೊಂಡು ನಾನು ಎಲ್ಲಾದ್ರೂ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಅಥವಾ ಮನೆಯಲ್ಲೋ ನೋಡಿ ಪರ್ಚೇಸ್ ಮಾಡಿ ನಾನು ನಿಮ್ಗೆ ಹೆಸರು ಮಾಡ್ಕೊಡ್ತೀನಿ, ಓಕೆನಾ? ಏನು, ನೀನ್ ನಿಜ ಹೇಳ್ತಾ ಇದೀಯಾ? ನನ್ನ ಹೆಸರಲ್ಲಿ ಒಂದು ಫ್ಲಾಟ್ ತೆಗೆದು ಕೊಡ್ತೀಯಾ? ನಾನ್ ನಿಜವಾಗ್ಲೂ ತುಂಬಾ ಲಕ್ಕಿ ಅದಿ, ನೀನ್ ನನಗ್ ಸಿಕ್ಕಿರೋದು ನಾನು 7 ಜನ್ಮದ ಪುಣ್ಯ ಅಂತ ಅನ್ನಿಸ್ತಾ ಇದೆ ನನಗೆ. ನಾ ಹುಟ್ಟಿ ಬೆಳೆದಿದ್ದೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ. ಅಪ್ಪ ಅಮ್ಮ ನನ್ನನ್ನು ಓದ್ಸೋದಕ್ಕೆ ತುಂಬಾ ಖರ್ಚು ಮಾಡ್ಬಿಟ್ರು. ನನಗೂ ಒಂದ್ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ತುಂಬಾ ಆಸೆ ಇತ್ತು, ಬಟ್ ಆದ್ರೆ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ. ಆ ಆಸೆ ನಿನ್ನಿಂದ ನೆರವೇರ್ತಾ ಇದೆ, ನನ್ ತುಂಬಾ ಖುಷಿ ಆಗ್ತಾ ಇದೆ ಅದಿ. ಇರ್ಲಿ ಇರ್ಲಿ, ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ನೀನ್ ನನ್ ಪ್ರೀತಿ ಹೆಂಡತಿ ಆಗ್ಕೊಳ್ತಾನೆ. ಇಷ್ಟು ಮಾಡ್ಲಿಲ್ಲ ಅಂತ ಅಂದ್ರೆ ಹೇಗೆ ಹೇಳು? ಸರಿ ಆಯ್ತು. ಬರ್ತೀಯ ಎಲ್ಲಾದ್ರೂ ಹೊರಗಡೆ ಹೋಗೋಣ? ಹೊರಗಡೆನಾ ಈಗ್ಲಾ? ಇಲ್ಲಪ್ಪ, ಆಗಲ್ಲ. ನನ್ಗೆ ತುಂಬಾ ಅರ್ಜೆಂಟ್ ಕೆಲಸ ಒಂದಿದೆ. ಅಲ್ಲದೆ ಇದೊಂದು ಅಮೌಂಟ್ ಕೊಟ್ಟು ಮನೇನ ಲೀಸ್ಗೆ ಹಾಕ್ಸ್ಕೋಬೇಕು ಅಂತ ಅನ್ನಲ್ಲ, ಅದು ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಈಗ ಅವ್ರ ಹತ್ರನೇ ಹೋಗಿ ಇದೆಲ್ಲ ಅಮೌಂಟ್ ಕೊಟ್ಟು ನಾನೆಲ್ಲ ಸೈನ್ ಮಾಡಿಸ್ಕೋಬೇಕು. ಸೊ ನನ್ಗೆ ಇವಾಗ ಬರಕ್ ಆಗಲ್ಲ ಅದಿ. ಯು ಡೋಂಟ್ ಮೈಂಡ್, ಇವತ್ತೊಂದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತೀರಾ? ವೈ ನಾಟ್, ಆಗ್ಲಿ ಬಿಡು. ಸರಿ, ನೀನ್ ಕೆಲಸ ಮುಗಿಸ್ಕೊ. ಹಾಗಿದ್ರೆ ನಾನು ಆಫೀಸ್ಗೆ ಹೋಗಿ ನಾನು ಆಫೀಸ್ ವರ್ಕ್ ಎಲ್ಲ ಮುಗಿಸ್ಕೊಂತೀನಿ. ಸಾಯಂಕಾಲ ಇಬ್ರು ಒಟ್ಟಿಗೆ ಸಿಗೋಣ, ಓಕೆನಾ? ಓಕೆ ಅದಿ, ಥ್ಯಾಂಕ್ ಯು ಸೋ ಮಚ್ ಅದಿ. ನೀನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಲ್ವಾ? ನಾನಷ್ಟೇ ಅಲ್ಲ, ನೀನು ಕೂಡ ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅದೇನೋ ಗೊತ್ತಿಲ್ಲ, ನಿಮ್ ಮನೆಗ್ ಬಂದ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ಸೆಕ್ಯೂರ್ ಫೀಲ್ ಆಗುತ್ತೆ. ಅದೇ ನಮ್ಮ ಮನೆಯಲ್ಲಿದ್ರೆ ಏನೋ ಒಂಥರ ಕಷ್ಟ, ಹಿಂಸೆ, ಅಯ್ಯೋ ಈ ಮನೇಲಿ ಇರೋದೇ ಬೇಡವಪ್ಪ ಅಂತ ಅನಿಸ್ಬಿಡುತ್ತೆ. ಆದ್ರೆ ನಿಮ್ಮನೆ ನೋಡು, ಎಷ್ಟು ಆರಾಮ್ ಅನ್ಸುತ್ತೆ ಗೊತ್ತಾ ನನ್ಗೆ. ನೀನ್ ನನ್ ಜೊತೆ ಇದ್ರೆ ಅದು ಸ್ವರ್ಗ. ಹೌದು ಅದಿ, ನನ್ಗೂ ಹಾಗೆ ಅನ್ಸುತ್ತೆ. ಯಾವಾಗ್ಲೂ ನಿನ್ ಜೊತೆನಲ್ಲೇ ಇರ್ಬೇಕು, ನಿನ್ ಜೊತೆನಲ್ಲೇ ಕಾಲ ಕಳಿಬೇಕು ಅಂತ ಅನಿಸ್ತಾ ಇರುತ್ತೆ. ಸರಿಯಾಗಿದ್ರೆ ನಾನಿನ್ನ ಹೊಡ್ತೀನಿ.
ಎಲ್ಲ ಕೆಲಸ ಮುಗಿಸ್ಕೊಂಡು ನನಗೆ ಕಾಲ್ ಮಾಡು, ಓಕೆನಾ? ಇಲ್ಲ ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ನನಗೆ ಕಾಲ್ ಮಾಡು, ನಾನು ಬರ್ತೀನಿ. ಸರಿ ಅದೇ ಆಯ್ತು. ರಾಕೇಶ್, ರಾಕೇಶ್. ಎಲ್ಲಿ ಅವನು ನಿನ್ನ ಪ್ರಿಯತಮ ಹೋದ್ನಾ? ಹೋದ. ಏನಂತೆ ಮತ್ತೆ ಯಾಕೆ ಬಂದಿದ್ದವನು? ಏನಂತೆ ಅಂತಂದ್ರೆ ನೆನ್ನೆ ಅಮೌಂಟ್ ಕೇಳಿದ್ನಲ್ಲ, ಅದಕ್ಕೆ ಅಮೌಂಟ್ ಕೊಟ್ಟು ಹೋಗೋದಿಕ್ ಬಂದಿದ್ದಾನೆ. ಏನು ಅಮೌಂಟ್ ಕೊಡಕ್ ಬಂದಿದ್ನಾ? ಕೊಟ್ನ ಅಮೌಂಟು? ಕೊಟ್ಟೋದ, ಈ ಸೂಟ್ ಕೇಸಲ್ಲಿದೆ. ಏನು ನೀನು ತೆಗಿ ಅಮೌಂಟ್ ನೋಡೋಣ. ಅಯ್ಯೋ ಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಶುಕ್ರವಾರನೇ ಲಕ್ಷ್ಮಿ ಬಂದಿದ್ದಾಳೆ ಮನೆಗೆ, ಖುಷಿ ಪಡೆ. ತಗೊಂಬ, ಎಷ್ಟಿದೆ ನೋಡೋಣ. ವಾವ್, ಲಕ್ಷ್ಮೀ ದೇವಿ ನಮ್ಮೇಲೆ ಇವತ್ತಿಂತ ಕೃಪೆನೇ ತೋರಿಸ್ಬಿಟ್ಟಿದ್ಯಾ. ಗೆಜ್ಜೆ ಕಾಳುಗಳ ದನಿಯ ತೋರುತ್ತಾ ಹೆಜ್ಜೆ ಮೇಲೊಂದ್ ಹೆಜ್ಜೆ ನಿಕ್ಕುತ್ತ ಸಜ್ಜನ ಸಾಧು ಪೂಜೆ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಾಕು ಸಾಕು, ಏನ್ ಅಷ್ಟೊಂದು ಖುಷಿ ಪಡ್ತಾ ಇದೀಯಾ? ಇನ್ನು ಇವನ ಹತ್ರ ಇನ್ನ ಕೋಟಿ ಕೋಟಿ ಗಟ್ಲೆ ಕೊಳಿತಾ ಇದೆ. ಅದನ್ನ ಹೊಡೆಯೋದಕ್ ಪ್ಲಾನ್ ಮಾಡು. ಬರೀ ಲಕ್ಷಕ್ಕೆನೆ ಹಿಂಗ್ ಇಗ್ಬಿಟ್ರೆ ಹಿಂಗೆ ಕತೆ ಅಂತ. ಏನ್ ಚಿನ್ನ ಹಿಂಗಂತ ಇದೆಯಾ? ನಮ್ಮ ಹತ್ರ 1,000 ರೂಪಾಯಿ ಇರೋದಿಲ್ಲ, ಅಂತದ್ರಲ್ಲಿ ಲಕ್ಷ ಲಕ್ಷ ಬಂದಿದೆ. ಖುಷಿ ಪಡ್ದೆ ಇನ್ನೇನ್ ಮಾಡ್ಲಿ ಹೇಳು? ಸರಿ, ಇದ್ರಲ್ಲಿ 10 ಲಕ್ಷ ಇದೆ ಅಂತ ಅಂದ. ಈಗ ಈ ಅಮೌಂಟ್ ನ ಏನ್ ಮಾಡೋದು? ಇನ್ನೇನ್ ಮಾಡೋದು? ಟ್ರಿಪ್ ಹೋಗಿ ಮಜಾ ಮಜಾ ಮಾಡೋದು. ಏನ್ ಹೇಳ್ತಿದ್ದೀರಾ ನೀವು? ಈ ಅಮೌಂಟ್ ತಗೊಂಡೋಗಿ ಟ್ರಿಪ್ ಅದು ಇದು ಅಂತ ಮಜಾ ಉಡಾಯಿಸದ? ಬೇಡಪ್ಪ, ಸದ್ಯಕ್ಕೆ ಈ ಅಮೌಂಟ್ ನ ಸೇವಿಂಗ್ಸ್ ಮಾಡ್ಕೊಳ್ಳೋಣ. ನಮ್ಮ ಹತ್ರ ಅಮೌಂಟ್ ಇದ್ರೆ ಏನಕ್ಕಾದ್ರೂ ಬರುತ್ತೆ. ನೆಕ್ಸ್ಟ್ ಅವನ ಹತ್ರನೇ ಕೇಳ್ಸೋಣ ಬಿಡಿ. ಅದಕ್ಕೇನಂತೆ, ಬಕ್ರ ಬಲೆಗ್ ಬಿದ್ದಾಗಿದೆ. ಇನ್ನೇನಿದ್ರು ದುಡ್ಡು ಇಸ್ಕೊಂತಾ ಇರೋದು ಅಷ್ಟೇನೇನೆ. ನೀನ್ ಹೇಳೋದು ಸರಿನೇನೆ. ಆದಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ದೋಚ್ಕೊಂಡ್ಬಿಡ್ಬೇಕು. ಮಮ್ಮಿ ಮಮ್ಮಿ, ಈ ಆಟ ತುಂಬಾ ಚೆನ್ನಾಗಿದೆ ಮಮ್ಮಿ. ಏನೋ ಒಂಥರ ಖುಷಿ ಆಗ್ತಾ ಇದೆ. ಅಯ್ಯೋ, ಈ ಆಟ ಎಲ್ಲ ನಾನು ಆಡೇ ಇರ್ಲಿಲ್ಲ. ಅಯ್ಯೋ, ಎಲ್ಲ ಎಷ್ಟು ಚೆನ್ನಾಗಿದೆ. ಫಸ್ಟ್ ಭಯ ಆಗ್ತಾ ಇತ್ತು. ನನ್ಗಂತೂ ಈಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಏನಮ್ಮ ಗೀತಾ, ಹೇಗಿತ್ತಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ? ಮಾವ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮಾವ. ತಾತ ತಾತ, ಇನ್ನೂ ಸ್ವಲ್ಪ ಹೊತ್ತು ಆಟ ಆಡೋಣ ತಾತ. ಇಲ್ಲ ಸ್ವೀಟಿ, ಇಲ್ಲಿ ಟೈಮಿಂಗ್ಸ್ ಇರುತ್ತೆ. ಇನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಬೇಕಾದ್ರೆ ನಾವು ಇನ್ನೊಂದ್ಸರಿ ಬರೋಣ, ಆಯ್ತಾ? ಸರಿ ತಾತ, ಆಯ್ತು. ಅಕ್ಕೆ, ಮತ್ತೆ ಹೇಗೆ ಅನಿಸ್ತು ಆಟ ಆಡಿದಲ್ಲ ನಾನು? ನಿಜವಾಗ್ಲೂ ದೀಪ್ತಿ, ಫಸ್ಟ್ ನನಗಂತೂ ತುಂಬಾ ಭಯ ಆಗ್ತಿತ್ತು. ಆದ್ರೆ ಆಮೇಲೆ ಆಡ್ತಾ ಆಡ್ತಾ ತುಂಬಾ ಖುಷಿ ಆಯ್ತು. ತುಂಬಾ ಮಜವಾಗಿತ್ತು ಆಟಗಳು. ಮಾತ್ರ ನಮ್ ಜೊತೆ ಅತ್ತೆನೂ ಕರ್ಕೊಂಡ್ ಬರ್ಬೇಕಾಗಿತ್ತು. ಅತ್ತೆನ ಇವ್ರನ್ನ ಎಲ್ಲಾರನ್ನೂ ಕರ್ಕೊಂಡ್ ಬಂದಿದ್ರೆ ಎಲ್ಲಾರು ಖುಷಿಯಾಗಿ ಆಟ ಆಡ್ಬೋದಿತ್ತು ಅಲ್ವಾ ದೀಪ್ತಿ? ನಿಮ್ಮತ್ತೆ ಒಂದ್ ದಿಕ್ಕು, ನಿನ್ ಗಂಡ ಒಂದ್ ದಿಕ್ಕು, ಇಬ್ರು ಅದು ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ಟವ್ರೋ ಏನೋ. ಸರಿ, ಬನ್ನಿ ಮತ್ತೆ ಹೊರಡೋಣ. ಮಮ್ಮಿ ಮಮ್ಮಿ, ಅಲ್ಲಿ ಕಾಟನ್ ಕ್ಯಾಂಡಿ ಇದೆ, ಕೊಡ್ಸು ಮಮ್ಮಿ. ಅಯ್ಯೋ ಬಂಗಾರಿ, ಇಲ್ಲೆಲ್ಲ ಏನೇನು ತಗೋಬೇಡ ಬಂಗಾರಿ. ಇಲ್ಲೆಲ್ಲ ತುಂಬಾ ಜಾಸ್ತಿ ದುಡ್ಡು ಹೇಳ್ತಾರೆ. ನಡಿ, ನಾವು ಹೊರಗಡೆ ಹೋಯ್ತೀವಲ್ಲ, ಅಲ್ಲೇ ತಗೊಳ್ಳೋಣ. ಇನ್ನೆಷ್ಟೊತ್ತು? ಇನ್ನ 5 ನಿಮಿಷಕ್ಕೆ ಇದರಿಂದ ಹೊರಗಡೆನೆ ಹೋಯ್ತೀವಿ, ಅಲ್ಲೇ ತಗೋಬಹುದು. ನಡಿ, ಇಲ್ಲೆಲ್ಲ ನಾನು ಕೇಳ್ಬೇಕನ್ನತ್ತೆ. ತಿಂಡಿ ಗಿಂಡಿ ಎಲ್ಲವಾ ಜಾಸ್ತಿ ದುಡ್ಡು ಹಾಕ್ಬಿಟ್ಟವ್ರೆ. ನಾನು ದುಡ್ಡು ಎಷ್ಟು ಅಂತ ಕೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಬೇಡ, ನಡಿ ಹೋಗೋಣ. ದೀಪ್ತಿ, ನಂಗಂತೂ ತುಂಬಾ ಟಯರ್ಡ್ ಆಗಿದೆ ಕಣಮ್ಮ. ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸರಿ ಡ್ಯಾಡಿ, ಆಯ್ತು. ಏನು ಗಂಗು ಮಹಾರಾಣಿ ಅವರು ತಲೆನೋವೆಲ್ಲ ಕಮ್ಮಿ ಆಯ್ತಾ? ನಮ್ ಜೊತೆ ಬಂದಿದ್ರೆ ಹಿಂಗೋ ಬೆಳಿಗ್ಗೆ ಸಂಜೆ ಗಂಟ ಓಡಾಡ್ಕೊಂಡ್ ಬರ್ಬೋದಿತ್ತಾ? ಅಯ್ಯೋ, ನಾನ್ ಕಾಣ್ದಿರೋ ಬೆಂಗಳೂರ, ನಾ ಕಾಣ್ದಿರೋ ವಂಡರ್ಲಾನ. ಬಿಡಿ ಬಿಡಿ, ನನಗೇನು ತೊಂದರೆ ಇಲ್ಲ. ನಾನು ಆರಾಮಾಗಿ ಮನೆಯಲ್ಲಿ ರೆಸ್ಟ್ ಮಾಡ್ಕೊಂಡೇ ಇದ್ದೆ. ಅಲ್ಲಿ ಬಂದು ಓಡಾಡಿ ಇನ್ನೂ ಜಾಸ್ತಿ ತಲೆನೋವು ಮೈಕೈ ನೋವು ಮಾಡ್ಕೊಳ್ಳೋದಕ್ಕಿಂತ ಇದೆಷ್ಟೋ ಒಳ್ಳೇದು. ಸರಿ ಸರಿ, ನಿನ್ ಇಷ್ಟ. ನಿನ್ಗೆ ಏನ್ ಹೇಳಕ್ಕಾಗಲ್ಲ ನಾನು. ಹೇ ಗೀತಾ, ನಿಂದೆಲ್ಲ ಮುಗ್ದಿದ್ರೆ ಹೋಗು. ಕಿಶನ್ ಒಂದ್ ಸ್ವಲ್ಪ ಮಂಜುಳಮ್ಮಂಗೆ ಹೆಲ್ಪ್ ಮಾಡೋಗು. ಸರಿ ಅತ್ತೆ, ಆಯ್ತು. ಸ್ವೀಟಿ, ಹೋಗಮ್ಮ, ನೀನು ನಿನ್ ಡಾಲ್ ತಗೊಂಡು ಆಟಾಡೋಗು. ಮಮ್ಮಿ ಇನ್ನೊಂದು 10 ನಿಮಿಷದಲ್ಲಿ ಬರ್ತಾಳೆ, ನೀನು ಹೋಗಿ ಆಟಾಡೋಗು, ಆಯ್ತಾ? ಓಕೆ ಮಮ್ಮಿ. ಅಲ್ಲ ಮಮ್ಮಿ, ನೀವ್ ಯಾಕೆ ಗೀತನ ಮೇಲೆ ಯಾವಾಗ್ಲೂ ಉರ ಅಂತ ಇರ್ತೀರಾ? ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸಿ. ಅಯ್ಯೋ, ಏನ್ ಪ್ರೀತಿನೋ ಏನೋ ಬಾರಮ್ಮ. ಅಯ್ಯೋ, ನನ್ಗಂತೂ ಸಾಕಾಗ ಹೋಯ್ತೆ. ಯಾಕೆ ಯಾಕೆ ಈ ತರ ಮಾತಾಡ್ತಾ ಇದೀರಾ? ನನ್ಗೇನ್ ಗೀತನ ಮೇಲೆ ಕೋಪ ಇಲ್ಲ ಮಗಳೇ. ಆದ್ರೆ ನಾನೊಂದ್ ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಅವಳ ಜೊತೆ ಮಾತಾಡಿದ್ರೆ ಅವಳು ಆವಾಗ್ಲಾದ್ರೂ ಬದ್ಲಾಗ್ತಾಳೇನೋ ಅಂತ ಆತರ ಮಾಡ್ತಾ ಇದೀನಿ ಅಷ್ಟೇ. ಅವಳನ್ನ ತಿದ್ದೋದಿಕ್ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ತಿದ್ದೋದಿಕ್ ಆಗ್ತಾನೆ ಇಲ್ಲ. ನನ್ ಮಗಂಗ್ ನೋಡಿದ್ರೆ ಇವಳನ್ ಕಂಡ್ರೆ ಇಷ್ಟನೇ ಇಲ್ಲ. ನಿಮ್ಮಪ್ಪನೋ ಬಲವಂತವಾಗಿ ಮದ್ವೆ ಮಾಡಿಸ್ಬಿಟ್ರು. ಈಗ ಅವನ್ಗೆ ಇವಳನ್ ಕಂಡ್ರೆ ಹಾಕಲ್ಲ, ಇವಳಿಗೆ ಅವನ್ ಕಂಡ್ರೆ ಪ್ರೀತಿ. ನಾವು ಮಧ್ಯದಲ್ಲಿ ಸೇರ್ಕೊಂಡು ಒದ್ದಾಡಂಗ್ ಆಗೈತ್ ನೋಡು. ಎಷ್ಟಾದ್ರೂ ನಿನ್ಗೆ ನಿನ್ ಮಗನ್ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ? ನಿನ್ ಮಗನ್ಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ. ಹೌದು, ಮತ್ತೆ ನನ್ ಮಗ ಅಂತಂದ್ರೆ ರಾಜ. ಅವನ್ಗೆ ಮೊದ್ಲಿಂದನೂ ಅಷ್ಟೇ ನಾನು ಯಾವ್ದ್ರಲ್ಲೂ ಕೊರತೆ ಮಾಡಿಲ್ಲ. ಅಂತದ್ರಲ್ಲಿ ಅವನ್ ಜೀವನದಲ್ಲಿ ಅತಿ ಮುಖ್ಯವಾದ ಘಟ್ಟ ಮದ್ವೆ. ಆ ಮದ್ವೆನಲ್ಲೇ ಅವ್ನ್ ಇಷ್ಟಕ್ ವಿರುದ್ಧವಾಗಿ ನಿಮ್ಮಪ್ಪ ಮಾಡ್ಬಿಟ್ಟಲ್ಲ, ಅದ್ ನನಗೆ ಈಗ್ಲೂ ಬೇಜಾರಿದೆ ಕಣಮ್ಮ. ಈಗ ಇಷ್ಟಕ್ ವಿರುದ್ಧವಾಗಿ ಮದ್ವೆ ಮಾಡ್ಬಿಟ್ರು ಅಂತಂದ್ರೆ ಮದ್ವೆ ಆಗೋವರೆಗೂ ಏನ್ ಮಾಡ್ತಿದ್ರಿ ಮಮ್ಮಿ? ಮದ್ವೆನಲ್ಲಿ ಚೆನ್ನಾಗಿ ಓಡಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮದ್ವೆ ಮಾಡ್ಸಿದ್ರಿ. ಇವಾಗ ನೋಡಿದ್ರೆ ನಂಗೆ ಇಷ್ಟ ಇಲ್ಲ ಅಂತಂದ್ರೆ ಗೀತಾ ಏನ್ ಮಾಡ್ಬೇಕು ಹೇಳಿ? ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಅವಳು ಬದ್ಲಾದ್ರೆ ಈ ಮನೆಯಲ್ಲಿ ಇರ್ಲಿ, ಇಲ್ಲ ಅಂತಂದ್ರೆ ಡೈವರ್ಸ್ ಕೊಟ್ಟು ಹೋಗ್ಲಿ ಅಷ್ಟೇ. ನನ್ ಮಗಂಗೆ ಇನ್ನೊಂದು ಹೆಣ್ಣು ಮದ್ವೆ ಮಾಡೋದು ನನಗೆ ಗೊತ್ತು. ನೀವ್ ಈ ತರ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಮ್ಮಿ. ಯಾಕೆ ಈ ತರ ಮಾತಾಡ್ತಾ ಇದೀರಾ? ಇನ್ನೇನ್ ಮಾಡಕ್ಕಾಗುತ್ತೆ ಮಗಳೇ, ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ. ನಾಳೆ ನಿನ್ಗೊಬ್ಬ ಮಗ ಹುಟ್ಟಿ ಅವನಿಗೂ ಇದೇ ತರ ಆದಾಗ ನಿನ್ಗೆ ಅರ್ಥ ಆಗುತ್ತೆ ಒಬ್ಬ ತಾಯಿ ನೋವು ಏನು ಅಂತ.
ನೀನು ಬರೀ ನಿನ್ ಮಗನ್ ತಾಯಿಯಾಗಿ ನೋಡ್ತಾ ಇದೀಯ, ಆದ್ರೆ ಅವ್ರಿಗೆ ಗೀತಾ ಇದ್ದಾಳಲ್ಲ, ಅವಳಿಗೆ ಅತ್ತೆ ಸ್ಥಾನದಲ್ಲಿ ನಿಂತ್ಕೊಂಡು ನೋಡು ಪಾಪ ಹುಡುಗಿ ಯಾವ ತರ ಕಷ್ಟ ಅನುಭವಿಸ್ತಾ ಇದೆ ಅಂತ. ನೋಡು ದೀಪ್ತಿ, ನನಗೆ ಇದೆಲ್ಲ ಹೇಳಕ್ ಬರ್ಬೇಡಮ್ಮ, ನನಗೆ ಈಗಾಗ್ಲೇ ತುಂಬಾ ತಲೆನೋವ್ತಾ ಇದೆ. ಬಿಡು, ಇದ್ರ ಬಗ್ಗೆ ಇನ್ನೊಂದ್ಸರಿ ಮಾತಾಡೋಣ. ನಿಂಗೂ ಸಾಕಾಗಿರುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ. ಹೋಗು, ರೆಸ್ಟ್ ಮಾಡೋಗು. ಸರಿ ಆಯ್ತು, ಏನೋ ಮಾಡ್ಕೊಳ್ಳಿ. ಅವನ ಹತ್ರ ಮಾತಾಡಕ್ ಹೋದ್ರೆ ಅವನಂತರ ಆಡ್ತಾನೆ, ನಿನ್ನ ಹತ್ರ ಮಾತಾಡಕ್ ಹೋದ್ರೆ ನೀನಂತರ ಆಡ್ತೀಯ. ಅದು ಏನೇನ್ ಮಾಡ್ತೀರೋ ಮಾಡ್ಕೊಳ್ಳಿ. ಇದೇನು ನಮ್ಮ ಮಮ್ಮಿ ಏನೋ ಯೋಚನೆ ಮಾಡ್ತಾ ಕೂತ್ಕೊಬಿಟ್ಟಿದ್ದಾರೆ. ಮಮ್ಮಿ, ಓ ಮಗನೇ ಆದಿ, ಬಾ ಬಾ ಕುತ್ಕೋ ಬಾ ಇಲ್ಲಿ. ಯಾಕೆ ಮಮ್ಮಿ, ಏನಾಯ್ತು? ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀರಾ? ಏನಿಲ್ಲಪ್ಪ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ ಬಗ್ಗೆನಾ? ಅಂತದ್ದೇನಾಯ್ತು? ಓ ಡ್ಯಾಡಿ, ನಾನು ಇವತ್ತು ವಂಡರ್ಲಾಗ್ ಬರಲ್ಲ ಅಂತ ಅಂದಿದ್ದೆ, ನಾನು ನಿನ್ನ ಹತ್ರ ಹೇಳಿದ್ರಾ? ಇಲ್ಲ ಮಮ್ಮಿ ಬಿಡು, ಅದು ತುಂಬಾ ಕೆಲಸ ಇತ್ತು ನನ್ಗೆ ಇವತ್ತು ಆಫೀಸಲ್ಲಿ, ಅದಕ್ಕೆ ಬರಲ್ಲ ಅಂತ ಹೇಳಿದೆ ಅಷ್ಟೇ. ಅದೆಲ್ಲ ಕಣೋ, ನಿಮ್ ಡ್ಯಾಡಿ ಯಾಕೋ ಒಂದ್ ರೀತಿ ಬೇಜಾರಾಗಿದ್ರಪ್ಪ. ನೆನ್ನೆ ನನ್ ಜೊತೆನೂ ಸರಿಯಾಗಿ ಮಾತಾಡ್ಲಿಲ್ಲ, ಊರ 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 ಅಂತ ಇದ್ರು ನನ್ ಜೊತೆನಲ್ಲೂ. ನಿನ್ನೆ ನೈಟ್ ನಿನ್ ಮನೆಗೆ ಬಂದಿರ್ಲಿಲ್ವಂತಲ್ಲ, ಎಲ್ಲೋಗಿದ್ದೆ? ಓ ಅದಾ, ಏನಿಲ್ಲ ಮಮ್ಮಿ, ಫ್ರೆಂಡ್ಸ್ ಜೊತೆ ಸ್ವಲ್ಪ ಪಾರ್ಟಿ ಗೀಟಿ ಅಂತ ಜೊತೆಲಿ, ಅಂದ್ರೆ ತುಂಬಾ ವರ್ಷಗಳ ಮೇಲೆ ಸಿಕ್ಕಿದ್ರ ಫ್ರೆಂಡ್ಸ್ ಎಲ್ಲ, ಸ್ಕೂಲ್ ಫ್ರೆಂಡ್ಸ್, ಹಂಗಾಗಿ ಹೊರಗಡೆ ಇದ್ದು ಅಷ್ಟೇ. ಅಷ್ಟಕ್ಕೇನೆ ಡ್ಯಾಡಿ ಇಷ್ಟು ರಂಪಾಟ ಮಾಡ್ತಿದ್ದಾರೆ. ಹೌದಾ? ಅಯ್ಯೋ, ನಿಮ್ ಡ್ಯಾಡಿ ಇದ್ದಿದ್ದೆ ಬಿಡು. ನನ್ಗೂ ಹಂಗಂತ ಅಂದ್ರೆ ಅದಕ್ಕೆ ಯಾಕಪ್ಪ ಈ ತರ ಹೇಳ್ತಿದಾರಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಿನ್ನೆ ಕೇಳೋಣ ಅನ್ಬಿಟ್ಟು ಕರ್ದೆ ಅಷ್ಟೇ. ಅಷ್ಟೇ ಮಮ್ಮಿ, ವಿಷಯ ಏನೂ ಇಲ್ಲ. ಈ ಗೀತಾ ಇದ್ದಾಳಲ್ಲ, ಅವಳೇ ಏನೋ ಹೇಳಿರ್ಬೇಕು ಡ್ಯಾಡಿಗೆ, ಅದಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ರು ಅಷ್ಟೇ. ನಾನೇ ಬೆಳಿಗ್ಗೆ ಮಾತಾಡ್ದೆ ಡ್ಯಾಡಿ ಹತ್ರ, ಮಾತಾಡೆಲ್ಲ ಹೇಳಿದೀನಿ ಬಿಡಿ, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಸರಿ ಕಣಪ್ಪ, ಆಯ್ತು. ಮತ್ತೆ ಬೆಳಿಗ್ಗೆ ಏನೋ ನೀವು ತಲೆನೋವು ಅಂತ ಹೇಳ್ತಿದ್ರಂತೆ, ನನಗಂತೂ ತುಂಬಾ ಅರ್ಜೆಂಟ್ ಕೆಲಸ ಇತ್ತು ಮಮ್ಮಿ, ಅದಕ್ಕೆ ನಿಮ್ಮನ್ನ ಬಂದು ಮಾತಾಡ್ಸಕ್ಕಾಗಿಲ್ಲ. ಈಗ ಹೇಗಿದೆ ತಲೆನೋವು? ಹಾಸ್ಪಿಟಲ್ ಹೋಗೋಣ, ಇಲ್ಲ ಡಾಕ್ಟರ್ನ ಮನೆಗೆ ಬರಕ್ ಹೇಳ? ಇಲ್ಲ ಇಲ್ಲ, ತಲೆನೋವೆಲ್ಲ ಕಮ್ಮಿ ಆಯ್ತು, ಟ್ಯಾಬ್ಲೆಟ್ ತಗೊಂಡಿದ್ದೆ. ಹಂಗ್ ತುಂಬಾ ಹುಷಾರಿಲ್ಲ ಅಂತಂದ್ರೆ ನಾನೇ ಹಾಸ್ಪಿಟಲ್ಗೆ ಹೋಗ್ತಿದ್ದೆ ಡ್ರೈವರ್ ಕರ್ಕೊಂಡು. ಆತರ ಏನಿಲ್ಲ, ಈಗ ಆರಾಮಾಗಿದ್ದೀನಿ. ಸರಿ ಆಯ್ತು, ಫ್ರೆಶ್ ಅಪ್ ಆಗ್ಬಿಟ್ಟು ಕಾಫಿ ತರಿಸ್ಕೊಂಡು ಕಾಫಿ ಕುಡ್ದ್ಬಿಟ್ಟು ರೆಸ್ಟ್ ಮಾಡು, ಬರ್ತೀನಿ. ಸರಿ ಮಮ್ಮಿ, ಆಯ್ತು. ನೀವ್ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡಿ. ಈ ಗೀತಾ ಇದ್ದಾಳಲ್ಲ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ತಡ್ರಿ. ಅಯ್ಯೋ ಬೇಡಪ್ಪ ಬಿಡು, ಸುಮ್ನೆ ಮನೆಯಲ್ಲಿ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ. ನಿಮ್ಮ ಅಪ್ಪಂಗೆ ವಯಸ್ಸಾಗಿದೆ ಪಾಪ, ಅವರು ತುಂಬಾ ಯೋಚನೆ ಮಾಡ್ಬಿಟ್ರೆ ಆಮೇಲೆ ಆರೋಗ್ಯ ಹಾಳಾಗ್ಬಿಡುತ್ತೆ. ಏನು ಗಲಾಟೆ ಮಾಡ್ಕೊಂಬೇಡ. ನೋಡೋಣ, ಇದ್ರ ಬಗ್ಗೆ ನಿಮ್ ಡ್ಯಾಡಿ ಹತ್ರ ನಾನೇ ಮಾತಾಡ್ತೀನಿ. ಸರಿ ಮಮ್ಮಿ, ಆಯ್ತು. ಮಾಯಾ ಕಾಲ್ ಮಾಡ್ತೀನಿ, ಮೀಟ್ ಮಾಡೋಣ ಅಂತಂದ್ಲು, ಕಾಲೇ ಮಾಡ್ಲಿಲ್ವಲ್ಲ ಅವಳು. ಪಾಪ ಕೆಲ್ಸ ಆಯ್ತೋ ಇಲ್ವೋ, ನಾನು ಅವಳು ಕಾಲ್ ಮಾಡ್ಬೇಕಾಗಿತ್ತು, ಹಂಗೆ ಮನೆಗೆ ಬಂದ್ಬಿಟ್ನಲ್ಲ. ಇರು, ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಹಲೋ ಆದಿ, ನಾನು ಈಗ ತಾನೇ ನಿನ್ನನ್ನೇ ನೆನ್ಪು ಮಾಡ್ಕೊತಾ ಇದ್ದೆ, ಗೊತ್ತಾ ನಿನ್ಗೆ? ಏನು ಆದಿನೂ ಕಾಲ್ ಮಾಡ್ಲಿಲ್ಲ, ನನಗೂ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಕಣೋ. ಈ ಕಾಲ್ ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ, ಅಷ್ಟ್ರಲ್ಲಿ ನೀನೇ ಮಾಡ್ದೆ. ಹೌದಾ ಮಾಯಾ, ನಂದು ನಿಂದು ಟೇಸ್ಟ್ ಒಂದೇ ತರ ಇದೆ ನೋಡು. ನನ್ ಮನ್ಸು ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದಾಗ, ನಿನ್ ಮನ್ಸು ನನ್ ಬಗ್ಗೆ ಯೋಚನೆ ಮಾಡುತ್ತೆ. ನಾವಿಬ್ರು ಮೇಡ್ ಫಾರ್ ಈಚ್ ಅದರ್. ಹೌದು ಆದಿ, ನನ್ಗಂತೂ ಎಷ್ಟು ಬೇಜಾರಾಯ್ತು ಗೊತ್ತಾ. ನಾನು ತುಂಬಾ ಟ್ರೈ ಮಾಡ್ದೆ ನೀನು ಮೀಟ್ ಮಾಡೋಣ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಅಂತ. ಆದ್ರೆ ಕೆಲ್ಸನೇ ಬೇಗ ಮುಗಿಲಿಲ್ಲ ಆದಿ, ಸಾರಿ. ಹೇ, ಇಟ್ಸ್ ಓಕೆ, ಪರವಾಗಿಲ್ಲ ಬಿಡು. ಅದಕ್ಕೆ ಯಾಕೆ ನೀನ್ ಸಾರಿ ಕೇಳ್ತಾ ಇದೀಯಾ? ನಾಳೆ ಸಿಗೋಣ, ಓಕೆನಾ? ಓಕೆ ಆದಿ, ಯು ಆರ್ ಸೋ ಸ್ವೀಟ್ ಆದಿ. ಮತ್ತೆ ಅದು ಏನೇನೋ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೋಬೇಕು ಅಂತಿದ್ದಿಲ್ಲ, ಅದೆಲ್ಲ ಆಯ್ತಾ? ಹಾ ಅದೇ, ನಾನು ಅಮೌಂಟ್ ಎಲ್ಲ ಕೊಟ್ಟು ಅಗ್ರಿಮೆಂಟ್ ಸೈನ್ ಹಾಕ್ಸ್ಕೊಂಬಂದೆ. ಬಟ್ ಆದ್ರೆ ಓನರ್ದು ಒಂದ್ ಸ್ವಲ್ಪ ಕಿರಿಕಿರಿ ಅದಿ. 5 ಲಕ್ಷ ಅಂತ ಹೇಳಿದ್ರು ಫಸ್ಟ್, ಇವಾಗ ದಿಢೀರ್ ಅಂತ ಮಾತು ಬದಲಾಯಿಸಿ 10 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಅಂದ್ರು. ಅಂದ್ರೆ ಯಾರೋ ಬಂದಿದಾರಂತೆ, ಅವರು 10 ಲಕ್ಷ ಕೊಡ್ತೀನಿ, ನನ್ಗೆ ಈ ಮನೇನ ಲೀಸ್ಗ ಕೊಡಿ ಅಂತ ಕೇಳಿದಾರಂತೆ. ಹಂಗಾಗಿ ನೀವು ಖಾಲಿ ಮಾಡ್ಕೊಡಿ, ನಾನು ಅವ್ರಿಗೆ ಕೊಡ್ತೀನಿ, ಅವ್ರು 10 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರು. ಹಿಂಗಿದ್ರು ನೀನ್ ನನ್ಗೆ 10 ಲಕ್ಷ ಕೊಟ್ಟಿದ್ಯಲ್ಲ, ನಾನು ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಲೀಸ್ಗೆ ಹಾಕ್ಸ್ಕೊಂಡೆ ಅದಿ. ಹೌದಾ, ಹೋಗ್ಲಿ ಬಿಡು, ಒಳ್ಳೇದೇ ಆಯ್ತಲ್ಲ. ಈಗ ದುಡ್ಡಿಲ್ಲ ಹೋಗುತ್ತೆ ಹೇಳು, ಈಗ ಅಮೌಂಟ್ ಅವ್ರ ಹತ್ರನೇ ಇರುತ್ತೆ. ನಾವು ಮನೆ ಖಾಲಿ ಮಾಡ್ಬೇಕಾದ್ರೆ ಅಮೌಂಟ್ ಇಸ್ಕೊಂಡ್ರಾಯ್ತು. ಇನ್ನೇನ್ ಸದ್ಯದಲ್ಲೇ ನಾನು ನಿಂಗೊಂದು ಫ್ಲಾಟ್ ಬುಕ್ ಮಾಡ್ತೀನಿ ಅಂತ ಹೇಳಿದಿನಲ್ಲ, ಆ ಮನೆಗೆ ಶಿಫ್ಟ್ ಆಗ್ಬೇಕಾದ್ರೆ ಅಮೌಂಟ್ ವಾಪಸ್ ಇಸ್ಕೊಂಡ್ರೆ ಆಯ್ತು. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯಾ? ನಾನು ಇರ್ಬೇಕಾದ್ರೆ ನೀನು ಯಾವುದೇ ತರ ಅಮೌಂಟ್ ಯೋಚನೆ ಮಾಡ್ಬೇಡ, ನಾನು ಎಷ್ಟೇ ಆದ್ರೂ ನಾನು ನಿನ್ನ ಕೊಡ್ತೀನಿ, ಓಕೆನಾ? ತುಂಬಾ ಥ್ಯಾಂಕ್ಸ್ ಅದಿ, ನೀನ್ ಇಲ್ಲ ಅಂತ ಅಂದಿದ್ರೆ ನನಗೆ ಇವತ್ತು ಲೀಸ್ ಹಾಕ್ಸ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ನಾನು ಎಲ್ಲಾ ಕಡೆ ನಾನು ಲೋನ್ಗೆಲ್ಲ ಟ್ರೈ ಮಾಡಿದೆ ಗೊತ್ತಾ, ಬಟ್ ನಮ್ದು ಅಷ್ಟೊಂದು ಇನ್ಕಮ್ ಏನು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಲೋನ್ ರಿಜೆಕ್ಟ್ ಮಾಡ್ಬಿಟ್ರು. ನನಗ್ ಗೊತ್ತಿರೋರು, ಫ್ರೆಂಡ್ಸ್, ಸಂಬಂಧಿಕರು ಎಲ್ಲರ ಹತ್ರನೂ ಅಮೌಂಟ್ ಕೇಳಿದೆ, ಬಟ್ ಯಾರು ನನ್ಗೆ ಅಮೌಂಟ್ ಕೊಡ್ಲಿಲ್ಲ. ಆದ್ರೆ ನೀನು ಹಿಂದೆ ಮುಂದೆ ನೋಡ್ದೆ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟಿಯಲ್ಲ, ನಿಜವಾಗ್ಲು ನೀನ್ ಗ್ರೇಟ್ ಆದಿ. ಇರ್ಲಿ ಬಿಡು, ಪರವಾಗಿಲ್ಲ. ಯಾಕೆ ಹಂಗಿದ್ ಮಾಡ್ತೀಯಾ? ಬಿಡು, ಅದೆಲ್ಲ ಬಿಡು. ಮತ್ತೆ ಇನ್ನೇನು ಇಲ್ವಾ? ಇವ್ರು ಇಷ್ಟೊತ್ತಲ್ಲಿ ಇಲ್ಲಿ ನಿಂತ್ಕೊಂಡು ಯಾರ ಜೊತೆ ಮಾತಾಡ್ತಿದ್ದಾರೆ? ತುಂಬಾ ನಗ್ನಗ್ತ ಮಾತಾಡ್ತಿದ್ದಾರೆ. ಯಾಕೆ ಮಾಯಾ, ಏನು ಮಾತಾಡ್ತಾನೆ ಇಲ್ಲ? ಛೇ ಹೋಗಪ್ಪ. ನಾನು ಅನ್ಕೊಂಡಿದ್ದೆ ಇವತ್ತು ಬೇಗ ಕೆಲಸ ಮುಗ್ದಿದ್ರೆ ಇವತ್ತು ನಿನ್ನ ಮನೆ ಕರೆಯೋಣ ಅಂತ ಅನ್ಕೊಂಡಿದ್ದೆ, ಬಟ್ ಆಗ್ಲೇ ಇಲ್ಲ. ಇಷ್ಟು ಬೇಜಾರಾಗ್ತಿದೆ ಗೊತ್ತಾ ನನ್ಗೆ. ಇರ್ಲಿ ಬಿಡು, ನಾನು ನಿಮ್ ಮನೆ ಹತ್ರನೇ ಬರೋಣ ಅಂತ ಅನ್ಕೊಂಡೆ, ಬಟ್ ಆದ್ರೆ ನೀನೇನು ಕೆಲ್ಸದ ಮೇಲೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಹಂಗಾಗಿ ಬರ್ಲಿಲ್ಲ. ಹೋಗ್ಲಿ ಬಿಡು, ನಾನು ನಾಳೆ ಬರ್ತೀನಿ. ಇದೇನು ನಾಳೆ ಬರ್ತೀನಿ ಅದು ಇದು ಅಂತ ಏನೇನೋ ಮಾತಾಡ್ತಾರಲ್ಲ.
ಏನೋ ಕೆಲ್ಸದ ವಿಚಾರ ಇರ್ಬೇಕು. ರೀ ರೀ ಮಾಯಾ, ನಾನು ನಿನ್ಗೆ ಒಂದ್ ನಿಮಿಷ ಮಾಡ್ತೀನಿ ಮತ್ತೆ. ಇವಳು ಏನಾದ್ರೂ ಕೇಳಿಗಿಳಿಸ್ಕೊಂಡ್ಲು ಏನೋ. ಮೊದ್ಲೇ ಸರಿ ಇಲ್ಲ ಇವಳು. ನಮ್ಮ ಅಪ್ಪಂಗೆ ಪಿಟಿಂಗ್ ಗಿಟಿಂಗ್ ಇಟ್ಬಿಟ್ಟು ನನ್ಗೆ ಯಾಸ್ತಿನಲ್ಲಿ ಒಂದ್ ಬಿಡ್ಗಾಸ ಬರ್ದಂಗ್ ಮಾಡ್ಬಿಡ್ತಾಳೆ. ಇವಳಿಗೆ ವಿಷಯ ಗೊತ್ತಾಗಿದ್ಯಾ ಇಲ್ವಾ ತಿಳ್ಕೋಬೇಕು. ಏನು ಇಲ್ಲಿಗೆ ಯಾಕೆ ಬಂದೆ? ನಿನ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ತಾನೆ, ಏನೋ ಆಫೀಸ್ ವರ್ಕ್ ಮಾತಾಡ್ತಾ ಇದ್ದೆ, ಮಧ್ಯದಲ್ಲಿ ಬಂದ್ಬಿಟ್ಟು ರೀ 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 ಅಂತೀಯಲ್ಲ. ಆ ಕಡೆಯಿಂದ ಕ್ಲೈಂಟ್ಸ್ ಎಲ್ಲ ಮಾತಾಡ್ತಿರ್ತಾರೆ, ನೀನ್ ಈ ತರ ಎಲ್ಲ ಡಿಸ್ಟರ್ಬ್ ಮಾಡಿದ್ರೆ ಸರಿ ಇರಲ್ಲ ನೋಡಿ. ಇನ್ನೊಂದ್ಸರಿ ನಾನು ಫೋನಲ್ಲಿ ಮಾತಾಡ್ತಿದ್ದೀನಿ ಅಂತಂದ್ರೆ ಬಾಯಿ ಮುಚ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಮಧ್ಯದಲ್ಲಿ ಬಂದ್ಬಿಟ್ಟು ರೀ ರೀ ಅಂತೀಯಾ? ರೀ ಅದು ಮಾವ ನಿಮ್ಮನ್ನ ಊಟಕ್ಕೆ ಬರಕ್ ಹೇಳು ಅಂತ ಅಂದ್ರು, ಅದಕ್ಕೆ ರೂಮಲ್ಲೆಲ್ಲ ನೋಡ್ದೆ, ನೀವ್ ಇರ್ಲಿಲ್ವಲ್ಲ, ಅದಕ್ಕೆ ಇಲ್ಲಿದ್ದೀರೇನೋ ಅಂತ ಹುಡ್ಕೊಂಡ್ ಬಂದೆ ಅಷ್ಟೇ. ಮಾವ 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 ಯಾವಾಗ್ಲೂ ಮಾವನ್ ಜಪನೆ ಮಾಡ್ತಾ ಇರು. ಅವ್ರೊಬ್ರು ನಿನಗ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಾರಿ ಹದ್ಮೀರ್ ಆಡ್ತಾ ಇದೀಯ ಮನೆಯಲ್ಲಿ. ಸರಿ ಆಯ್ತು, ಬರ್ತೀನಿ ಹೋಗು. ಯಾಕ್ರಿ ಎಲ್ಲದಕ್ಕೂ ನನ್ ಮೇಲೆ ರೇಗ್ತೀರಾ? ನಾನು ಏನ್ರಿ ಮಾಡಿದೀನಿ ಅಂತ ನಿಮ್ಗೆ? ನೀನು ಮಾಡಿಲ್ಲ ತಾಯಿ, ನೀನೇನು ಮಾಡೋದು ಬೇಕಾಗಿಲ್ಲ. ಹೋಗು, ಬರ್ತೀನಿ ಹೋಗು. ಇದನ್ ಮೂದೇವಿ ಹೋಗಿ ಹೋಗಿ ನನ್ ಗಂಟು ಬಿದ್ಬಿಟ್ಟೈತೆ. ಭಾರಿ ಹಿಂಸೆ ಆಯ್ತೈತೆ ನನ್ಗಂತೂ. ಎಲ್ರಿಗೂ ನಮಸ್ಕಾರ. ಎಲ್ರು ನನ್ನ ವಿಡಿಯೋ ನೋಡ್ತಾ ಇದೀರಾ, ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ರು, ವಿಡಿಯೋ ಬಗ್ಗೆ ಏನೇ ಹೇಳ್ಬೇಕು ಅನ್ಸಿದ್ರು ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರೋರೆಲ್ಲರೂ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಗೆ ಇನ್ನ ಹೆಚ್ಚು ವಿಡಿಯೋ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಚಾನಲ್ ನ ಇಷ್ಟಪಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಹಾಗೆ ನಂದು ಏನೇ ಮಿಸ್ಟೇಕ್ ಇದ್ರು ಇಲ್ಲ ಈ ತರ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ಸಲಹೆಗಳು ಕೊಡ್ತಾ ಇದ್ದೀರಾ. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ.